ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ನಿನ್ನೆ ವಿಡಿಯೋ ಎಲ್ಲಿಗೆ ನಿಲ್ಲಿಸಿದೆ ಅದರಿಂದ ಮುಂದಿನ ಭಾಗನ ತಿಳಿಸೋದಕ್ಕೆ ಹೊರಟಿದ್ದೀನಿ. ನಿನ್ನೆ ನಾನು ಹೇಳಿದ್ದೆ ಗರ್ಭಿಣಿಯಾದ ಗೋಪಿಕಾಂಬೆಯು ಹೇಗಿದ್ರು ಅಂತ. ಇವತ್ತು ತಿಮ್ಮಣ್ಣ ಭಟ್ಟರಿಂದ ಗೋಪಿಕಾಂಬೆಯಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರ ಅವತಾರ. ಚಂದ್ರ ಹಾಗೂ ಗುರುಗ್ರಹಗಳ ದೃಷ್ಟಿಯನ್ನು ಹೊಂದಿರುವ ಅತ್ಯಂತ ಮಂಗಳಕರವಾದ ಶುಭ ಲಗ್ನದಲ್ಲಿ ಗೋಪಿಕಾಂಬೆಯು ಇಲ್ಲಿಯ ತನಕ ತನ್ನ ಗರ್ಭದಲ್ಲಿ ಧರಿಸಿದ ಮಗುವಿಗೆ ಜನ್ಮವನ್ನು ನೀಡಿದಳು. ಪೂರ್ವ ದಿಕ್ಕು ಚಂದ್ರನನ್ನು ಪ್ರಸವಿಸುವಂತೆ ಕಲಿಯುಗದ ಎಲ್ಲ ಬ್ರಾಹ್ಮಣ ಶ್ರೇಷ್ಠರ ಸ್ತೋತ್ರ ಹಾಗೂ ನಮಸ್ಕಾರಗಳಿಗೆ ಅರ್ಹನಾದ ಎಲ್ಲ ಭಕ್ತರನ್ನು ಮೋಕ್ಷ ಮಾರ್ಗಕ್ಕೆ ಕರೆದೊಯ್ಯುವ ಶ್ರೇಷ್ಠ ಪುತ್ರನನ್ನು ಪ್ರಸವಿಸಿದಳು. ವೃಷಭ ಲಗ್ನದಲ್ಲಿ ಸುಮುಹೂರ್ತದಲ್ಲಿ ಮನ್ಮಥನಾಮ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿವಸದ ಗುರುವಾರದಲ್ಲಿ ಮೃಗಶಿರ ನಕ್ಷತ್ರ ವೃಷಭ ರಾಶಿಯಲ್ಲಿ ಗುರುರಾಯರು ಭೂಲೋಕದ ಭುವನಗಿರಿ ಕ್ಷೇತ್ರದಲ್ಲಿ ಅವತರಿಸಿದರು. ಕ್ರಿಸ್ತಶಕ 1595ರಲ್ಲಿ. ಪುತ್ರೋತ್ಸವದ ವಾರ್ತೆಯನ್ನು ಕೇಳುತ್ತಿದ್ದಂತೆ ತಂದೆಯಾದ ತಿಮ್ಮಣ್ಣಾಚಾರ್ಯರು ತೀರ್ಥದಲ್ಲಿ ಮಂಗಳ ಸ್ನಾನವನ್ನು ಮಾಡಿದರು. ಆನಂದವೆಂಬ ಸಮುದ್ರದಲ್ಲಿ ಮುಳುಗಿ ಪಿತೃದೇವತೆಗಳ ಋಣವೆಂಬ ಸಮುದ್ರದಿಂದ ಮೇಲಕ್ಕೆದ್ದರು. ತಿಮ್ಮಣ್ಣ ಭಟ್ಟರು ಮಗುವಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡಿದರು. ಈ ಹೆಸರು ಅತ್ಯಂತ ಸಾರ್ಥಕವಾಯಿತು. ಏಕೆಂದರೆ ಆಯಾ ಗ್ರಾಮ ದೇವದಲ್ಲಿರುವ ಭಗವಂತನ ಪ್ರತಿಮೆಯನ್ನು ಆಯಾ ಗ್ರಾಮದಲ್ಲಿರುವವರು ಮಾತ್ರ ನಮಿಸಿ ಸೇವಿಸುತ್ತಾರೆ. ಆದರೆ ವೆಂಕಟೇಶನು ಸಮಸ್ತ ಭೂಮಂಡಲದಲ್ಲಿರುವ ಎಲ್ಲ ಭಕ್ತ ಜನರಿಂದ ವಂದ್ಯನೂ ಆರಾಧ್ಯನೂ ಆಗಿದ್ದಾನೆ. ಅವನಂತೆ ಈ ಬಾಲಕನು ಕೂಡ ಮುಂದೆ ಭೂಮಂಡಲದ ಎಲ್ಲ ಭಕ್ತ ಜನರಿಂದ ಆರಾಧ್ಯನಾಗುತ್ತಾನೆ ಎಂಬುದನ್ನು ಸೂಚಿಸುವಂತೆ ಶ್ರೀನಿವಾಸನ ಭಕ್ತರಾದ ತಿಮ್ಮಣ್ಣ ಭಟ್ಟರು ವೆಂಕಟನಾಥನೆಂದೇ ನಾಮಕರಣ ಮಾಡುತ್ತಾರೆ. ಮತ್ತು ಪಾಪಗಳನ್ನು ಪರಿಹರಿಸುವುದರಲ್ಲಿ ಅಗ್ರಗಣ್ಯನಾದ ವೆಂಕಟೇಶನ ಗುಣಗಳು ಅವನ ಭಕ್ತನಾದ ಈ ಶಿಶುವಿಗೂ ಪ್ರಾಪ್ತವಾಗುತ್ತದೆಂದು ತಿಳಿಸಲು ಪಾಪವನ್ನು ಪರಿಹರಿಸುವವರಲ್ಲಿ ಶ್ರೇಷ್ಠನಾದ್ದರಿಂದ ವೆಂಕಟನಾಥನೆಂಬ ಹೆಸರು ಸಾರ್ಥಕವಾಗಿದೆ. ತಿಮ್ಮಣ್ಣ ಭಟ್ಟರು ಎಲ್ಲ ಬ್ರಾಹ್ಮಣರಿಗೆ ಧಾರಾಳವಾಗಿ ದಕ್ಷಿಣೆಯನ್ನು ನೀಡುತ್ತಾರೆ. ವಿವಿಧ ಬಗೆಯ ದಾನಗಳನ್ನು ಮಾಡುತ್ತಾರೆ. ಎಲ್ಲ ಬ್ರಾಹ್ಮಣರು ಮಗುವಿಗೆ ಆಶೀರ್ವಾದದ ವೃಷ್ಟಿಯನ್ನು ಹರಿಸುತ್ತಾರೆ. ಮುಂದಿನ ಪುಟದಲ್ಲಿ ಗುರುರಾಯರ ಬಾಲ್ಯ ಲೀಲೆಗಳು. ಕಾಲಕ್ರಮದಲ್ಲಿ ವೆಂಕಟನಾಥನು ಅಂಬೆಗಾಲಿಡಲು ಪ್ರಾರಂಭಿಸಿದ್ದಾನೆ. ಮಕ್ಕಳ ಸ್ವಭಾವಕ್ಕೆ ಅನುಗುಣವಾಗಿ ಅಂಬೆಗಾಲಿಡುತ್ತಾ ಮನೆಯ ತುಂಬ ಓಡಾಡುತ್ತಿದ್ದಾಗ ಏಕಕಾಲಕ್ಕೆ ವೃಷಭ ಹಾಗೂ ಕಾಮಧೇನುವು ಆಗಿದ್ದು ಆಶ್ಚರ್ಯವೆನಿಸುತ್ತದೆ. ಹಸ್ತಕಮಲದಿಂದ ಪಾದಕಮಲವನ್ನು ಮುಖಕಮಲದಲ್ಲಿಟ್ಟು ಚೀಪುತ್ತಿದ್ದಾಗ ಆಲದೆಲೆಯ ಮೇಲೆ ಮಲಗಿದ ಬಾಲಕೃಷ್ಣನ ನೆನಪು ಬರುತ್ತದೆ. ಈ ಮಗು ಏಳುವುದು ಬೀಳುವುದು ಎಲ್ಲವೂ ಭಗವಂತನಿಗೆ ಮಾಡುವ ನಿರಂತರ ನಮನ ಎಂಬ ಅರಿವು ಮೂಡುತ್ತದೆ. ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಲು ಉದ್ಯುಕ್ತರಾದರು. ಭೂಮಿಯ ಮೇಲೆ ಧ್ಯಾನದಲ್ಲಿ ಪ್ರಣವವನ್ನು ಮೊದಲಿಗೆ ತಾವು ಬರೆದು ಮಗುವಿಗೆ ಬರೆಯಲು ಹೇಳಿದರು. ಆಗ ಆ ಮಗುವು ಚಿಕ್ಕ ಗೆರೆಯ ಅಕ್ಷರದಲ್ಲಿ ದೇವರ ಗುಣಪೂರ್ಣತ್ವವನ್ನು ತಿಳಿಯಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದನು. ಮಗುವಿನ ಪ್ರಶ್ನೆಯನ್ನು ಕೇಳಿದ ಬಂಧುಗಳು ನಿಬ್ಬೆರಗಾದರು. ಇಂತಹ ಮಗುವನ್ನು ಪಡೆದ ತಾವು ಭಾಗ್ಯಶಾಲಿಗಳೆಂದು ತಂದೆ ತಾಯಿಗಳು ತೃಪ್ತರಾದರು. ಗುರುರಾಯರು ತಮ್ಮ ಬಾಲ್ಯದ ಯಾವ ಕ್ಷಣಗಳನ್ನು ವ್ಯರ್ಥಗೊಳಿಸಲಿಲ್ಲ. ನಿರಂತರ ಜ್ಞಾನ ಸಂಪಾದನೆಯಲ್ಲಿ ಹಾಗೂ ಭಗವಂತನ ಸೇವೆಯಲ್ಲಿ ಬಾಲ್ಯವನ್ನು ಕಳೆದರು. ಮುಂದಿನ ಪುಟ ಹಿರಿಯ ಮಗಳಿಗೆ ವಿವಾಹ, ಹಿರಿಯ ಮಗನಿಗೆ ಉಪನಯನ. ತಿಮ್ಮಣ್ಣ ಭಟ್ಟರು ತಮ್ಮ ಹಿರಿಯ ಮಗನಿಗೆ ವಿವಾಹ ಮಾಡಬೇಕೆಂದು ಚಿಂತನೆ ಮಾಡಿದರು. ಕಶ್ಯಪ ವಂಶದಲ್ಲಿ ಹುಟ್ಟಿದ ಲಕ್ಷ್ಮೀ ನರಸಿಂಹ ಎಂಬ ವರನಿಗೆ ತಮ್ಮ ಮಗಳಾದ ಕನ್ಯೆಯನ್ನು ಧಾರೆ ಎರೆದರು. ವೆಂಕಟಾಂಬೆಯು ಲಕ್ಷ್ಮೀ ನರಸಿಂಹಾಚಾರ್ಯರ ಧರ್ಮಪತ್ನಿಯಾದಳು. ಹಿರಿಯ ಮಗನಾದ ಗುರುರಾಯನಿಗೆ ಉಪನಯನ ಮಾಡಲು ಸಿದ್ಧರಾದರು. ವೆಂಕಟಾಂಬೆಗೆ ವಿವಾಹ ಮಾಡಿದ ಕೆಲವೇ ದಿವಸಗಳಲ್ಲಿ ಗುರುರಾಜನಿಗೆ ಉಪನಯನ ಸಂಸ್ಕಾರವನ್ನು ಕೂಡ ಆಚರಿಸಿದರು. ಮುಂದಿನ ಪುಟ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ವೆಂಕಟನಾಥ. ಮಗಳಿಗೆ ವಿವಾಹ ಮಾಡಿ ಹಿರಿಯ ಮಗನಿಗೆ ಉಪನಯನ ಮಾಡಿದ ಕೆಲವೇ ಸಮಯದಲ್ಲಿ ತಂದೆಯಾದ ತಿಮ್ಮಣ್ಣ ಭಟ್ಟರು ಹರಿಪಾದವನ್ನು ಸೇರಿದರು.
ತಿಮ್ಮಣ್ಣ ಭಟ್ಟರು 3 ಮಕ್ಕಳು ಕೂಡ ಇನ್ನೂ ಯೌವನಾವಸ್ಥೆಯನ್ನು ಹೊಂದಿರಲಿಲ್ಲ. 3ನೆಯ ಮಗ ವೆಂಕಟನಾಥನಿಗೆ ಉಪನಯನ ಸಂಸ್ಕಾರವೂ ಕೂಡ ಆಗಿರಲಿಲ್ಲ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿಯೇ ತಿಮ್ಮಣ್ಣ ಭಟ್ಟರು ವಿಧಿಪ್ರೇರಣೆಯಂತೆ ದೈವವಶರಾದರು. ಸಂಸಾರದ ಸಂಪೂರ್ಣ ಭಾರವನ್ನು ಹಿರಿಯ ಮಗನಾದ ಗುರುರಾಜನು ಅನಿವಾರ್ಯವಾಗಿ ಭರಿಸುವ ಸಮಯವು ಬಂದಿತ್ತು. ಹಿರಿಯ ಮಗನಾದ ಗುರುರಾಜನು ತಮ್ಮ ಸಂಸಾರವನ್ನು ನಿಭಾಯಿಸುವುದರ ಜೊತೆಯಲ್ಲಿ ತನ್ನ ತಮ್ಮನಾದ ವೆಂಕಟನಾಥನ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡನು. ಹೀಗೆ ಸಣ್ಣ ವಯಸ್ಸಿನಲ್ಲಿಯೇ ವೆಂಕಟನಾಥನು ತಂದೆಯನ್ನು ಕಳೆದುಕೊಂಡನು. ಇವತ್ತು ಇಲ್ಲಿಗೆ ನಿಲ್ಲಿಸಿರ್ತೀನಿ. ನಾಳೆ ವೆಂಕಟನಾಥನಿಗೆ ಉಪನಯನ ಮಹೋತ್ಸವ. ರಾಯರಿದ್ದಾರೆ, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.